ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಸುಧೀಂದ್ರ ಕಾಲೇಜಿನ BA ಪತ್ರಿಕೋದ್ಯಮ ವಿಭಾಗದಿಂದ ನಡೆಸುವ ವೆಬಿಸೋಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮೊಂದಿಗಿದ್ದಾರೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆದಂಥ ನಮ್ಮ ಕಾಲೇಜಿನ BCom ವಿದ್ಯಾರ್ಥಿಗಳು. ಬನ್ನಿ ಅವರ ಅನುಭವದ ಮಾತುಗಳನ್ನು ಕೇಳೋಣ. ಮೊದಲನೇದಾಗಿ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ಹಾಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀವು ಯಾವ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ರಿ ಹಾಗೂ ನಿಮ್ಮ ಪರಿಚಯ ಮಾಡಿಕೊಳ್ಳಿ. My name is Monisha Naik. I am from Bhatkal and I got placed in 24/7 AI company. My name is Anusha. I am from Shirali. I got placed in TCS company. ಓಕೆ, ನೀವು ಇವಾಗ PU ಮಾಡಿದ್ರಿ. PU ಮಾಡಾದ್ಮೇಲೆ ಯಾಕೆ BComನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಇದ್ರ ನಿಮ್ಮ ಆಂಬಿಷನ್ ಏನಾಗಿತ್ತು ಇದ್ರ ಹಿಂದಿತ್ತು? See, commerce is not about learning only a particular thing. It's about learning many things like tax, bank, commerce, economics, etc. We get knowledge of these sectors and we can get many opportunities in BCom or commerce. So, I chose commerce and I chose BCom after PUC. ಓಕೆ, ನೀವು ಸ್ಟಡಿ ಮಾಡ್ತಿರುವಾಗಲೇ ಕ್ಯಾಂಪಸ್ಗೆ ಸೆಲೆಕ್ಷನ್ ಆಗಿದ್ರಿ. ಇದರಿಂದ ನಿಮ್ಮ ಪೇರೆಂಟ್ಸ್ ಯಾವ ಥರ ರಿಯಾಕ್ಷನ್ ಮಾಡಿದ್ರು ಮತ್ತು ನಿಮ್ಗೆ ಹೇಗೆ ಅನಿಸ್ತು? ಫಸ್ಟ್ ಆಫ್ ಆಲ್ ಖುಷಿ ಆಯಿತು, ಪೇರೆಂಟ್ಸ್ಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಯಾಕಂದರೆ ಸ್ಟಡಿ ಮಾಡ್ತಾ ಇರುವಾಗಲೇ ಕ್ಯಾಂಪಸ್ ಆಯಿತು ಅಂತ ಹೇಳಿದರೆ ನಮಗೆ ಮುಂದೆ ಸ್ಟಡಿ ಮುಗಿದ್ರ ಮೇಲೆ ನಮ್ಗೆ ಬರ್ಡನ್ ಇರೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ನಾವು ಇಂಟರ್ವ್ಯೂ ಅಲ್ಲಿ ಕೊಡಬೇಕು, ಇಲ್ಲಿ ಆ ಥರ ಏನು ನಮಗೆ ಬರ್ಡನ್ ಇರೋದಿಲ್ಲ. ಅದೇ ನಮಗೆ ಸ್ಟಡಿ ಮಾಡ್ತಾ ಇರುವಾಗಲೇ ಆಗಿಬಿಟ್ರೆ, ಕ್ಯಾಂಪಸ್ ಆಗಿಬಿಟ್ರೆ ನಮಗೂ ಖುಷಿ ಆಗುತ್ತೆ, ಪೇರೆಂಟ್ಸ್ಗೂ ಖುಷಿ ಆಗುತ್ತೆ. ಓಕೆ, ನೀವು ಈ ಕ್ಯಾಂಪಸ್ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಿದ್ರಿ? ಫಸ್ಟ್ ಟೈಮ್ ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ನರ್ವಸ್ ಆಗೇ ಆಗ್ತರು. ಮೇನ್ ಏನು ಅಂತ ಹೇಳಿದ್ರೆ ಸಪೋರ್ಟ್ ಬೇಕು. ಕಾಲೇಜಿಂದ ತುಂಬ ಒಳ್ಳೆ ಸಪೋರ್ಟ್ ಸಿಕ್ತು. ಕಾಲೇಜಲ್ಲಿ ಒಂದು ತಪಸ್ ಅಂತ ಒಂದು ಟೀಮ್ ಇದೆ, ಪ್ಲೇಸ್ಮೆಂಟ್ ಆಫೀಸರ್ ಇದ್ದಾರೆ, ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ, ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳ್ತಾರೆ, ಡೆಮೋ ತಗೊಳ್ತಾರೆ. ಈ ಥರ ಎಲ್ಲ ಇರುವಾಗ ನಮ್ಗೆ ಇಂಟರ್ವ್ಯೂ ಫೇಸ್ ಮಾಡಲಿಕ್ಕೂ ತುಂಬ ಹೆಲ್ಪ್ ಆಯಿತು. ಓಕೆ, ನೀವು ಇವಾಗ ಇನ್ನು ನಿಮ್ಮ ಜೂನಿಯರ್ಸ್ಗೆ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಬೇಕು ಅಂತ ಸಲಹೆ ಕೊಡ್ತೀರಾ? ಜೂನಿಯರ್ಸ್ ಏನಂತ ಹೇಳಿದ್ರೆ ದ ಮೇನ್ ಥಿಂಗ್ ಈಸ್ ಕಮ್ಯುನಿಕೇಷನ್. ಫಸ್ಟ್ ಕಮ್ಯುನಿಕೇಷನ್ ಬಿಲ್ಡ್ ಆಗಬೇಕು. ಈಗ ಎಲ್ಲೇ ಹೋದರೂ ಇಂಗ್ಲೀಷಲ್ಲೇ ಇಂಟರ್ವ್ಯೂ ಕೊಡಬೇಕಾಗುತ್ತೆ. ಅದು ಇಂಟರ್ವ್ಯೂ ಇನ್ನೇನಿದೆ ಅನ್ನುವಾಗ ಪ್ರಿಪೇರ್ ಆಗೋದಕ್ಕಿಂತ ಫಸ್ಟಿಂದನೇ ಕಮ್ಯುನಿಕೇಷನ್ ಬಿಲ್ಡ್ ಮಾಡಿದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಮ್. ಓಕೆ, ನಿಮ್ಮ ಅನುಭವದ ಮಾತುಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.